ಕೂತ್ಕೊಂಡು ಮರ 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 ಅಂತ ಇದೆ. ರಾಮ ಅಂತ ಕೂಡ ಹೇಳ್ಕೊಡ್ಲಿಲ್ಲ, ಮರ ಅಂತ ಹೇಳ್ತಾರೆ. ಅಂದ್ರೆ ಗುರು ನೋಡ್ತಾನಂತೆ ಶಿಷ್ಯ ಹೆಂಗಿದಾನೆ, ಶಿಷ್ಯ ಹೆಂಗಿದಾನೆ ಅನ್ನೋದ್ರ ಮೇಲೆ ಗುರು ಏನ್ ಬೋಧನೆ ಕೊಡ್ತಾನೆ ಅಂತ ಹೇಳ್ತಾನೆ. ಫಾರ್ ಎಕ್ಸಾಂಪಲ್, ಒಂದು ತೆಂಗಿನಕಾಯಿ ಇದೆ ಆಯ್ತಾ, ಅಕಸ್ಮಾತ್ ಶಿಷ್ಯ ತುಂಬಾ ಜಾಣ ಅಂದ್ರೆ ಗುರು ಮೊಟ್ಟೆಕಾಯಿ ಕೊಡ್ತಾನೆ. ಮೊಟ್ಟೆಕಾಯಿನ ಹೊಡೆದು ಅದ್ರೊಳಗಿರೋ ತೆಂಗಿನಕಾಯಿನ ಹೊಡೆದು ಅದ್ರೊಳಗಿರೋ ಕಾಯಿ ತಗೊಳ್ಳಿ. ಶಿಷ್ಯನ್ಗೆ ಅಷ್ಟು ಶಕ್ತಿ ಇಲ್ಲ ಅಂದ್ರೆ ಬರೀ ಕಾಯಿ ಕೊಡ್ತಾನಂತೆ, ಹೊಡ್ಕೊಂಡ್ರೆ ಸಾಕು ಸಿಕ್ಬಿಡುತ್ತೆ. ಅಷ್ಟು ಶಕ್ತಿ ಇಲ್ಲ ಅಂದ್ರೆ ಬರೀ ತಿರುಳಲ್ಲಿರೋ ಕಾಯಿ ಕೊಡ್ತಾನೆ, ಇದನ್ನ ತಿಂದ್ರೆ ಸಾಕು ನಿನಗೆ ರುಚಿ ಬಂದ್ಬಿಡುತ್ತೆ. ಹಾಗೆ ನಮ್ಮ ಇವನಿಗೆ ಯಾರು ವಾಲ್ಮೀಕಿಗೆ ಏನ್ ಕೊಟ್ಟ, ಮರ 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 ಅಂತ ಹೇಳು ಅಷ್ಟೇ ಕೊಟ್ಟ. ಅದೇ ನಾರದರು ಯಾರು, ಧ್ರುವ. ಧ್ರುವ ಏನಾಗತ್ತೆ, ಧ್ರುವನ್ನ ಸಿಂಹಾಸನದ ಮೇಲೆ, ಗೊತ್ತಾ ಧ್ರುವನ್ ಕತೆ ಎಲ್ಲರಿಗೂ ಗೊತ್ತಾ? ಧ್ರುವ ಉತ್ತಾನಪಾದ ಅಂತ ರಾಜ ಇರ್ತಾನೆ. ಆ ರಾಜನಿಗೆ ಇಬ್ರು ಹೆಂಡತಿರು ಇರ್ತಾರೆ, ಸುನೀತಿ ಮತ್ತೆ ಇನ್ನೊಬ್ರು. ಅವಳ ಸುನೀತಿ ಮಗ ಧ್ರುವ. ಅವನಿಗೆ ಮೊದಲನೇ ಹೆಂಡತಿ ಕಂಡ್ರೆ ಇಷ್ಟ ಇರಲಿ, ಎರಡನೇ ಹೆಂಡತಿ ಕಂಡ್ರೆ ಇಷ್ಟ ಇರಲಿ. ಮೊದಲನೇ ಹೆಂಡತಿ ಮಗ ಧ್ರುವ. ಉತ್ತಾನಪಾದ ಯುದ್ಧ ಮುಗಿಸ್ಕೊಂಡು ಮನೆಗೆ ಬಂದಾಗ ಅವ್ನು ಬಂದು ಪ್ರೀತಿಯಿಂದ ಅಪ್ಪನ ತೊಡೆ ಮೇಲೆ ಕೂತ್ಕೊತಾನೆ. ತೊಡೆ ಮೇಲೆ ಕೂತ್ಕೊಂಡಾಗ ಅಪ್ಪ ಮುದ್ದು ಮಾಡ್ತಾ ಇದ್ರೆ ಎರಡನೇ ಹೆಂಡತಿ ಬಂದು ಎಳಿತಾಳೆ ಕೆಳಗಡೆ. ನೀನು ಇವ್ರ ತೊಡೆ ಮೇಲೆ ಕೂತ್ಕೋಬೇಕು ಅಂದ್ರೆ ಇನ್ನೊಂದು ಜನ್ಮ ಹೊತ್ತು ನನ್ನ ಹೊಟ್ಟೆ ಹುಟ್ಟಬಾ ಅಂತ ಹೇಳ್ತಾನೆ. ತುಂಬಾ ಬೇಜಾರಾಗ್ಬಿಡುತ್ತೆ ಧ್ರುವಂಗಿ. ಆಗ ಅವ್ರ ಅಮ್ಮನ ಹತ್ರ ಬಂದು ಹೇಳ್ತಾನೆ, ಹಿಂಗ್ ಅನ್ಬಿಟ್ಲು ನನ್ ಬೇಜಾರಾಗ. ಆ ತಾಯಿ ಮಹಾ ತಾಯಿ ಅವಳೇನ್ ಹೇಳ್ತಾಳೆ, ಭಗವಂತನ ಹತ್ರ ಹೋಗು, ಭಗವಂತನ ಹತ್ರ ಹೋಗಿ ಕೇಳ್ಕೊಂಬ ಅಂತ. ಈ ವರ್ಷ ಮಗು ಕಾಡಿಗೆ ಹೊರಟ್ಬಿಡುತ್ತೆ, ಎಲ್ಲ ಬಿಟ್ಟು ಅದ್ರ ಗಟ್ಟಿ ಮನಸ್ಸು ಎಷ್ಟಿರುತ್ತೆ ಅಂದ್ರೆ ಹೊರಟ್ಬಿಡುತ್ತೆ ಕಾಡಿಗೆ. ಕಾಡು ಅಂದ್ರೆ ಏನ್ ಗೊತ್ತಾ, ಕಾಡು ಅಂದ್ರೆ ಕತ್ತಲೆ ಅಂದ್ರೆ ಅಜ್ಞಾನ ಅಂತ. ನಾವೆಲ್ಲ ಇವಾಗ ಕಾಡಲ್ಲೇ ಇರೋದು. ಆ ಟೈಮಲ್ಲಿ ಬರ್ತಾರೆ ನಾರದರು. ಬಂದ್ಬಿಟ್ಟು ಅವನಿಗೆ ಓಂ ನಮೋ ಭಗವತೆ ವಾಸುದೇವಾಯ, ವಸುದೇವ ಮಂತ್ರ ಉಪದೇಶ ಮಂತ್ರ, ಅದನ್ನ ನಿರಂತರವಾಗಿ ಹೇಳಿ 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 ಅವನ ಉದ್ದೇಶ ಏನು, ನಾನು ಸಿಂಹಾಸನದ ಮೇಲೆ ಅಪ್ಪನ ತೊಡೆ ಮೇಲೆ ಕೂತ್ಕೋಬೇಕು ಅಂತ ಅಷ್ಟೇ. ಆದ್ರೆ ಆ ಭಗವಂತನ ನಿಜವಾದ ದರ್ಶನ ಆದಾಗ ಅವನೇನ್ ಕೇಳ್ತಾನೆ ಗೊತ್ತಾ, ನನಗೇನು ಬೇಡ, ನೀನ್ ಯಾವಾಗಲೂ ನನ್ನ ಜೊತೆ ಇರೋ ಅಷ್ಟೇ ಸಾಕು ಅಂತ ಕೇಳ್ತಾನೆ. ಅವಾಗ ಭಗವಂತ ಏನ್ ಮಾಡ್ತಾನೆ, ನೀನು ನಕ್ಷತ್ರ ಲೋಕ ಕೊಡ್ತೀನಿ, ನೀನು ಧ್ರುವ ನಕ್ಷತ್ರ ಆಗಿ ಯಾವಾಗ್ಲೂ ಇರು. ಅದಕ್ಕಿಂತ ಮುಂಚೆ ನೀನ್ ರಾಜ್ಯಭಾರ ಆಡ್ಬೇಕು, ನೀನ್ ಒಳ್ಳೆ ರಾಜ್ಯಭಾರ ಆಡಿ ಆಮೇಲಿಂದ ನೀನು ಧ್ರುವ ಲೋಕ ಅಂತ ಹೇಳ್ತಾನೆ. ನಾರದ್ರ ಏನ್ ಕೊಟ್ರು ಧ್ರುವಂಗೆ, ವಸುದೇವ ಮಂತ್ರ ಕೊಟ್ರು. ಇದೇ ನಾರದ್ರು ಪ್ರಹ್ಲಾದ ಕೈಯಾದು ಹೊಟ್ಟೆ ಒಳಗಿರ್ತಾನೆ. ಅವಾಗ ಸಂಪೂರ್ಣ ನಾರಾಯಣನ ಭಗವಂತನ ವಿಷಯ ಪೂರ್ತಿ ಉಪದೇಶ ಮಾಡ್ತಾನೆ. ಅವನು ಹುಟ್ಟಿದವನು ಎಂತವನಾಗ್ತಾನೆ, ಅವನು ಅಸುರನ್ನೆಲ್ಲ ಸನ್ಮಾರ್ಗಕ್ಕೆ ತರುವಂತ ಪ್ರಹ್ಲಾದ. ಇದೇ ಸೇಮ್ ನಾರದರು, ಎಲ್ಲ ಕಡೆನೂ ನಾರದರು. ಆದ್ರೆ ಇದೇ ನಾರದರು ಕಂಸ ಇರ್ತಾನಲ್ಲ, ಕಂಸನ ಹತ್ರ ಇವ್ರು ಬರ್ತಾರೆ, ಯಾರು ವಸುದೇವ ದೇವಕಿ. ವಸುದೇವ ಮಾತು ಕೊಟ್ಟಿರ್ತಾನೆ, ನನಗೆ ಮೊದಲನೇ ಮಗು ಆಗಿದ ತಕ್ಷಣ ಆ ಮಗುನ ತಂದು ನಿನ್ನ ಹತ್ರ ಕೊಟ್ಬಿಡ್ತೀನಿ, 8ನೇ ಮಗು ತಾನೇ ನಿನ್ನ ಸಾಯಿಸೋದು, ನನ್ನ ಹೆಂಡತಿನ ಸಾಯಿಸ್ಬೇಡ, ಇವಾಗ ಬಿಟ್ಬಿಡು ಅಂತ ಹೇಳ್ತಾನೆ. ವಸುದೇವ ಏನ್ ಮಾಡ್ತಾನೆ, ಮೊದಲನೇ ಮಗುನ ತಗೊಂಡ್ಬಂದು ಅವನ ಕೈ ಕೊಡ್ತಾನೆ. ಕಂಸನ್ಗೆ ಎಲ್ಲರೊಳಗೂ 2 ಜೀವಿ ಇರುತ್ತೆ, ಒಂದು ಸಾತ್ವಿಕ ಜೀವ, ಒಂದು ದುಷ್ಟ ಜೀವ. ಅವನೊಳಗೆ ಕಾಲನೇಮಿ ಇರ್ತಾನೆ, ಇನ್ನೊಬ್ಬ ಭೃಗು ಇರ್ತಾನೆ. ಅವನ ಅಂಶದಿಂದ ಅವನೇನ್ ಮಾಡ್ತಾನೆ, ಬೇಡ ನಂಗೆ ಎಷ್ಟು ಒಳ್ಳೆಯವ ನೀನು, ಈ ಮಗು ನಂಗೆ ಏನು ಮಾಡಲ್ಲ, ನಾನು ಇದನ್ನ ಕೊಲ್ಲಲ್ಲ, ತಗೊಂಡು ಹೋಗು ಅಂತ ಕಳಿಸ್ಬಿಡ್ತಾನೆ. ಕಳಿಸ್ದಾಗ ಯಾರು ಬರ್ತಾರೆ ಗೊತ್ತಾ, ಇದೇ ನಾರದ್ರು ಬರ್ತಾರೆ. ಏನ್ ನಿನ್ ಬುದ್ಧಿ ಕೆಟ್ಟಿದ್ಯಾ, ಕಳಿಸ್ಬಿಟ್ಟಿದ್ಯಲ್ಲ, 8ನೇ ಮಗು ಬಂದಾಗ ಈ ಅಣ್ಣಂದ್ರೆಲ್ಲ ಸೇರ್ಕೊಂಡು ಬಂದು ನಿನ್ನ ಧ್ವಂಸ ಮಾಡಿದ್ರೆ ಏನ್ ಗೊತ್ತು, ಅವ್ರೇನ್ ಹೇಳ್ತಾರೆ ಅಂದ್ರೆ 8 ಅಂದ್ರೆ ಹಿಂದ್ಗಡೆಯಿಂದ 8, ಫಸ್ಟ್ ಇಂದ 8 ಯಾರಿಗ್ ಗೊತ್ತು, ಫಸ್ಟ್ ಹಿಂದ್ಗಡೆಯಿಂದ 8 ಇದೇ 8ನೇ ಮಗು, ಅದರಿಂದ ಸಾಯಿಸು ಅಂತ ಹೇಳ್ತಾರೆ. ಯಾಕಂಗ್ ಮಾಡ್ತಾರೆ ಅಂದ್ರೆ, ಕಂಸ ಈ ಮಗು ಇರುತ್ತಲ್ಲ, ಇದು ಶಾಪಗ್ರಸ್ತ ಆಗಿರುತ್ತೆ, ಇದಕ್ಕೆ ತಕ್ಷಣ ವಾಪಸ್ ಹೋಗೋ ಯೋಗ ಇರುತ್ತೆ. ಅದನ್ನ ಒಂದು ಸಾಧಿಸ್ಕೋಬೇಕು, ಅದರ ಶಾಪ ವಿಮೋಚನೆ ಮಾಡ್ಬೇಕು ಒಂದು. 2ನೇದು, ಕಂಸ ಕೆಟ್ಟವನು, ಅವನ್ ಪಾಪ ಹೆಚ್ಚಬೇಕು. ಭಗವಂತ ಯಾವಾಗ ತನಕ ಶಿಕ್ಷೆ ಕೊಡಲ್ಲ ಗೊತ್ತಾ, ಪೂರ್ತಿ ಪಾಪದ ಕೊಳ ತುಂಬಬೇಕು ನಮ್ದು. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಎಷ್ಟು ಕೆಟ್ಟವರಿದ್ದಾರೆ, ಇವ್ರಿಗೆ ಏನು ಆಗದೇ ಇಲ್ಲದಪ್ಪ ಅಂತ ನಮಗೆ ಅನಿಸ್ತಿರುತ್ತೆ. ಆದ್ರೆ ಭಗವಂತ ಕಾಯ್ತಾನೆ ಲಾಸ್ಟ್. ಹೆಂಗೆ ಶಿಶುಪಾಲನ್ ಕತೆ ಗೊತ್ತಾ,
ಶಿಶುಪಾಲನ್ ಏನ್ ಹೇಳಿರ್ತಾನೆ, 100 ತಪ್ಪು ಮಾಡೋ ತನಕ ನಿನ್ ಮಗಂಗೆ ಏನು ಮಾಡಲ್ಲ ಅಂತ ವಾದ್ ಕೊಟ್ಟಿರ್ತಾನೆ. 100ನೇ ತಪ್ಪು ಮಾಡಿದಾಗಲೇ ಚಕ್ರ ಬಿಡ್ತಾನೆ. ಹಂಗೆ ಈ ಕಂಸ ಇವ್ರನ್ನೆಲ್ಲ ಕೊಲ್ಲಿಲ್ಲ ಅಂದ್ರೆ ಇನ್ನೂ ಲೇಟ್ ಆಗ್ಬಿಡುತ್ತೆ ಅಂತ ನಾರದ್ರ ಏನ್ ಮಾಡ್ತಾರೆ, ಈ ತರ ಉದ್ದೇಶ. ಅಂದ್ರೆ ಒಬ್ಬ ಗುರು, ಒಬ್ಬನೇ ಗುರು ಬೇರೆ ಬೇರೆ ಸಿಚುವೇಶನ್ ಅಲ್ಲಿ ಬೇರೆ ಬೇರೆ ತರ ಹೇಳ್ತಾರೆ. ಇನ್ನೊಂದೇನಂದ್ರೆ ಇವಾಗ ನಮ್ಗೆ ಎಲ್ಲರಿಗೂ ಗೊತ್ತು ಜೀನ್ಸ್ ಅಂತ. ಫ್ರಮ್ ಜೀನ್ಸ್ ಏನಾಗತ್ತೆ, ನಮ್ಮ ನೇಚರ್, ನಮ್ಮ ಜ್ಞಾನ, ನಾವ್ ಏನೇನ್ ಸಾಧನೆ ಮಾಡ್ಕೊಂಡು ನಮ್ಮಲ್ಲಿ ಏನಿರುತ್ತೆ ಅದು ನಮ್ಮ ಮಕ್ಕಳಿಗೆ ಹೋಗುತ್ತೆ. ಆದ್ರೆ ಗುರು ಪರಂಪರೆ ಹಾಗಲ್ಲ. ಗುರುನ ಪಶುಮಣಿ ಅಂತ ಹೋಲಿಸ್ತಾರೆ. ಪಶುಮಣಿ ಅಂದ್ರೆ ಆ ಮಣಿಗೆ ನೀವ್ ಯಾವುದೇ ಲೋಹ, ಐರನ್ ಆರು ತಗೊಂಬನ್ನಿ, ಯಾವ್ದಾರು ತಗೊಂಬನ್ನಿ, ಅದನ್ನ ಟಚ್ ಮಾಡಿಸ್ಬಿಟ್ರೆ ಅದು ಗೋಲ್ಡ್ ಆಗುತ್ತೆ. ಅರ್ಥಾಯ್ತಲ್ಲ? ಒಬ್ಬ ಒಳ್ಳೆ ಗುರುಗೆ ಏನ್ ಕೆಪಾಸಿಟಿ ಇದೆ ಅಂದ್ರೆ ಎಂತ ಶಿಷ್ಯನಾರು ಬರ್ಲಿ, ದೊಡ್ಡ ಶಿಖಾಮಣಿನಾರು ಬರ್ಲಿ, ಅವನನ್ನ ಜ್ಞಾನಿ ಮಾಡುವಂತ ಶಕ್ತಿ ಇರುತ್ತೆ. ಅವನ ಒಳಗೆ ಆ ಶಕ್ತಿ ಇರುತ್ತೆ. ಆ ಗುರುವಿನ ಅಂಡರ್ ಇವಾಗ ನೋಡಿರ್ಬೋದು, ಯಾರು ಒಂದು ಒಳ್ಳೆ ಸಂಗೀತಗಾರ ಇರ್ಬೋದು, ಅವ್ರ ಶಿಷ್ಯಂದ್ರೆಲ್ಲ ತುಂಬಾ ಒಳ್ಳೆ ಸಂಗೀತಗಾರ ಇರ್ತಾರೆ, ಎಲ್ಲಾರು ತುಂಬಾ ಚೆನ್ನಾಗಿ ಹಾಡ್ತಿರ್ತಾರೆ. ಪ್ರತಿಯೊಬ್ರು ಅವರಲ್ಲಿ ಯಾವ ಶಕ್ತಿ ಬಂದಿದೆ, ಆ ಗುರುವಿನ ಶಕ್ತಿ ಶಿಷ್ಯನ್ ಟ್ರಾನ್ಸ್ಫರ್ ಆಗಿದೆ. ನಮ್ಮ ಆಧ್ಯಾತ್ಮಿಕ ವಿದ್ಯೆಗಳು, ಸಂಗೀತ ಇರಲಿ, ಡ್ಯಾನ್ಸ್ ಇರಲಿ, ಯಾವುದೇ ಕಲೆ ಇರಲಿ, ಅದು ಗುರುವಿನ ಮುಖಾಂತರನೇ ಬರುತ್ತೆ. ಅದಕ್ಕೋಸ್ಕರನೇ ಗುರುಗೆ ತುಂಬಾ ಮುಖ್ಯವಾದ ಸ್ಥಾನ. ಇವಾಗ ಇವ್ರು ಹೇಳಿದ್ರು ತಾಯಿಯೇ ಮೊದಲ ಗುರು. ಅಂದ್ರೆ ನಾವು ಹುಟ್ಟಿದಾಗ ನಮ್ಗೆ ಏನ್ ಬರುತ್ತೆ, ಏನೇನು ಬರಲ್ಲ. ಈಗ ಈ ಜನ್ಮದಲ್ಲಿ ಇಷ್ಟು ಸಾಧನೆ ಮಾಡ್ಕೋತೀವಿ, ದೊಡ್ಡವರಾಗ್ತೀವಿ, ತುಂಬಾ ಸಾಧನೆ ಮಾಡ್ಕೋತೀವಿ. ಕಡೆಗೆ ಏನಾಗುತ್ತೆ, ನಾವು ಹೋದಾಗ ಯಾವ್ದಾದ್ರು ನಮ್ ಜೊತೆ ಬರುತ್ತಾ, ನೆಕ್ಸ್ಟ್ ಜನ್ಮಕ್ಕೆ ಬರುತ್ತಾ? ನಾವು ಹುಟ್ಟಿದಾಗ ಮತ್ತೆ 0 ಇಂದಾನೇ ಸಾಧನೆ ಮಾಡ್ಕೋಬೇಕು. ಆದ್ರೆ ನಾವು ಕಲ್ಸಿರ್ತೀವಲ್ಲ ಪಾಠ, ಆ ಮಕ್ಕಳು ಇವಾಗ ದೊಡ್ಡವರಾಗಿರ್ತಾರೆ, ಅವರಲ್ಲಿ ನಮ್ಮ ವಿದ್ಯೆ ಇರುತ್ತೆ. ಅವರೇ ಗುರುಗಳಾಗಿ ಮತ್ತೆ ಆ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಈ ರೀತಿ ನಿರಂತರವಾಗಿ ನಡೀತಾ ಇರುತ್ತೆ. ಅದಕ್ಕೋಸ್ಕರನೇ ಒಂದೇ ಗುರು ಪರಂಪರಾ ಅಂತ ನಮಸ್ಕಾರ ಮಾಡ್ತೀವಿ. ಯಾಕೆಂದ್ರೆ ಆ ಗುರು ಪರಂಪರೆಗೆ ನಾನು ನಮಸ್ಕಾರ ಮಾಡ್ತೀನಿ. ಇವಾಗ ಹಿಂದೂಸ್ತಾನಿನಲ್ಲಿ ನೀವು ನೋಡಿರ್ಬೋದು, ಘರಾನ ಅಂತ ಹೇಳ್ತಾರೆ. ಒಂದ್ ಘರಾನ ಅವ್ರು ಹೆಂಗ್ ಹೇಳ್ತಾರೆ ಅದೇ ರೀತಿ ಅವ್ರ ಘರಾನ ಅವರೆಲ್ಲ ಅದೇ ತರ ಹೇಳ್ತಾರೆ. ನಮ್ಮ ಕರ್ನಾಟಕ ಸಂಗೀತದಲ್ಲೂ ಅಷ್ಟೇ, ಬಾಲ್ಮುರಳಿ ಕೃಷ್ಣನ್ ಸ್ಟೈಲ್ ಅಂದ್ರೆ ಆ ಸ್ಟೈಲ್ ಅಲ್ಲಿ ಅವ್ರ ಶಿಷ್ಯಂದ್ರು ಎಲ್ಲ ಅದೇ ತರ ಹಾಡ್ತಿರ್ತಾರೆ. ಭೀಮಸೇನ್ ಜೋಶಿ ಅವ್ರದ್ದೇ ಬೇರೆ ತರ, ಅವ್ರದ್ದು ಹಿಂದೂಸ್ತಾನಿ, ಹಿಂಗೆ ಈ ರೀತಿ. ಆದ್ರಿಂದ ನಾವೇನ್ ಅರ್ಥ ಮಾಡ್ಕೋಬೇಕು, ಇನ್ನೊಂದು ತುಂಬಾ ಮುಖ್ಯವಾದದ್ದು ಅಂದ್ರೆ ಗುರುವಿಗೆ ಒಳ್ಳೆ ಶಿಷ್ಯ ಹೆಂಗ್ ಸಿಗ್ಬೇಕು, ಶಿಷ್ಯನಿಗೂ ಒಳ್ಳೆ ಗುರು ಸಿಗ್ಬೇಕು. ಒಂದೇನಂದ್ರೆ ನಾವು ಯಾರನ್ನಾರು ನಮ್ಮ ಗುರು ಅಂತ ನಾವು ಅಕ್ಸೆಪ್ಟ್ ಮಾಡ್ಕೊಳಕ್ ಮುಂಚೆ 1000 ಸತಿ ಯೋಚನೆ ಮಾಡ್ಬೇಕು. ಒಂದು ಸತಿ ಇವರು ನನ್ನ ಗುರು ಅಂತ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಮೇಲೆ ಅವರ ಬಗ್ಗೆ ಯಾವುದೇ ರೀತಿಯ ಅನುಮಾನ, ಅಶ್ರದ್ಧೆ ಇರಬಾರ್ದು. ಕೃಷ್ಣ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಶ್ರದ್ಧಾವಾನ್ ಲಭತೆ ಜ್ಞಾನಂ. ಯಾರು ಶ್ರದ್ಧೆಯಿಂದ ಬರ್ತಾರೆ ಅವರಿಗೆ ಎಲ್ಲ ಜ್ಞಾನ ಸಿಗುತ್ತೆ. ಅದಕ್ಕೋಸ್ಕರನೇ ಹಳೆ ಕಾಲದಲ್ಲಿ ಗುರುಕುಲಗಳಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಇವಾಗ ನಾವು ಹೇಳ್ಕೊಟ್ಟಾಗ ಪಾಠ ಹೇಳ್ಕೊಡ್ತಿರ್ಲಿಲ್ಲ, ಕ್ಲಾಸಸ್ ಇರ್ತಿರ್ಲಿಲ್ಲ, ಏನು ಇರ್ತಿರ್ಲಿಲ್ಲ, ಕೆಲಸ ಮಾಡ್ಬೇಕು. ಯಾಕೆ ಕೆಲಸ ಮಾಡ್ಬೇಕು ಅಂದ್ರೆ ನಮ್ಮ ತಲೆ ಒಳಗೆ ಒಂದು ಪರ್ದೆ ಇದೆ. ಅದೇನ್ ಗೊತ್ತಾ, ಅದು ಅಹಂಕಾರ. ಏನ್ ಹೇಳ್ರಿ, ಅಹಂಕಾರ ಏನ್ ಮಾಡತ್ತೆ ಗೊತ್ತಾ, ನಮ್ದು ಇವಾಗ ನಮ್ದು ಫೋನ್ ಇರುತ್ತಪ್ಪ, ಅದ್ರ ಮೆಮೊರಿ ಫುಲ್ ಆಗ್ಬಿಟ್ರೆ ಅದ್ರಲ್ಲಿ ಇನ್ನೇನಾದ್ರು ತುಂಬಿಸಕ್ಕಾಗುತ್ತೆ ನಾವು. ಹಾಗೆ ನಮ್ ತಲೆ ಒಳಗೆ ನನಗೆಲ್ಲ ಗೊತ್ತು ಅನ್ನೋ ಅಹಂಕಾರ ಇದ್ರೆ ಬೇರೆಯವ್ರು ಎಷ್ಟೇ ಒಳ್ಳೆ ಏನ್ ಹೇಳಿದ್ರು ನಮ್ ತಲೆ ಒಳಗೆ ಹೋಗಕ್ಕೆ ಜಾಗನೇ ಫುಲ್ ಕ್ಲೋಸ್ ಆಗುತ್ತೆ. ಅದು ಓಪನ್ ಆಗ್ಬೇಕಂದ್ರೆ ಶೂನ್ಯ ಆಗ್ಬೇಕು ನಮ್ ತಲೆ ಒಳಗೆ. ನಾನೇನು ಅಲ್ಲ, ನನ್ಗೇನು ಗೊತ್ತಿಲ್ಲ, ನಾನು ಕಲ್ತ್ಕೊಳ್ಳೋದು ತುಂಬಾ ಇದೆ, ನನ್ನ ಮುಂದೆ ಇರೋ ಗುರುಗೆ ತುಂಬಾ ಜ್ಞಾನ ಇದೆ, ಆ ಜ್ಞಾನ ನನಗೆ ಬೇಕು ಅಂತ ಯಾವಾಗ ನಮ್ಮ ಮನಸ್ಸು ಓಪನ್ ಅಪ್ ಆಗುತ್ತೆ ಅವಾಗ ಮಾತ್ರ ಗುರು ಹೇಳಿದ್ದು ತಲೆ ಒಳಗೆ ಹೋಗ್ಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಡೌಟ್ಸ್ ಇರಬಾರ್ದು ಅಂತ ಆಗ್ಲೇ ಹೇಳಿದ್ರೆ, ಇನ್ನೊಂದೇನಂದ್ರೆ ಗುರುಗಳು ಹೆಂಗ್ ಅನುಗ್ರಹ ಮಾಡ್ತಿದ್ರು. ಶಂಕರಾಚಾರ್ಯರ ಕಥೆಗಳ ತಗೋಬೋದು, ಒಬ್ರು ಇರ್ತಾರ, ಅವರೇ ಮುಂದೆ ತೋಟಕಾಚಾರ್ಯ ಆಗ್ತಾರೆ. ಅವರಿಗೆ ಜಾಸ್ತಿ ಜ್ಞಾನ ಇದೆ. ಅವ್ರು ಯಾವಾಗ್ಲೂ ಗುರು ಸೇವೆ, ಬಟ್ಟೆ ಒಗೆಯೋದು, ಗುರುಗಳ ಕೆಲಸ ಮಾಡೋದು, ಇಂಥವೆಲ್ಲ ಮಾಡ್ತಾರೆ. ಬೇರೆ ಶಿಷ್ಯರಿಗೆಲ್ಲ ಏನಪ್ಪಾ ಅಂದ್ರೆ ಅವ್ರ ಮೇಲೆ ತಾತ್ಸಾರ, ಅವನ್ಗೇನ್ ಮಹಾ ಗೊತ್ತು, ಅವ್ನಿಗೇನು ಗೊತ್ತಿಲ್ಲ. ಒಂದ್ ದಿವಸ ಶಂಕರಾಚಾರ್ಯರು ಪಾಠ ಹೇಳ್ತಾ ಇರ್ತಾರೆ. ಅವಾಗ ಗುರು ಅವ್ನು ಬಂದಿರಲ್ಲ, ಎಲ್ಲವನು ಅಂತ ಕೇಳ್ತಾರೆ. ಬೇರೆಯವರ ಇರ್ಲಿ ಬಿಡಿ, ಅವ್ನು ಬಂದ್ರು ಅಷ್ಟೇ ಬಿಟ್ರು ಅಷ್ಟೇ, ಅವ್ನಿಗೇನು ಗೊತ್ತಾಗಲ್ಲ ಅಂತ ಅಂದ್ಬಿಡ್ತಾರೆ.
ಅವಾಗ ಅವ್ರು ದಿವ್ಯ ದೃಷ್ಟಿಯಿಂದ ನೋಡ್ತಾರೆ, ಅವ್ನ್ ಬಟ್ಟೆ ಒಗಿತಾ ಇರ್ತಾನೆ, ಗುರುಗಳ ಬಟ್ಟೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಅಲ್ಲೇ ಅನುಗ್ರಹ ಮಾಡ್ತಾರೆ. ಅಂದ್ರೆ ಅನುಗ್ರಹ ಅಂದ್ರೆ ಆಗಿನ ಕಾಲದಲ್ಲಿ ಹೆಂಗಿರ್ತಿತ್ತು ಅಂದ್ರೆ 100% ಬ್ಲೂಟೂತ್ ಟ್ರಾನ್ಸ್ಫರ್. ಅಂದ್ರೆ ನಮ್ಮ ತಲೆ ಒಳಗೆ ಎಲ್ಲ ಅವ್ರ ತಲೆ ಒಳಗೆ, ಅಲ್ಲಿಂದ ಅವರು ತೋಟಕಾಷ್ಟಕ ಅನ್ನೋ ಮಂತ್ರ ಹೇಳ್ಕೊಂಡು ಒಳಗೆ ಬಂದ್ಬಿಡ್ತಾರೆ. ಅಂದ್ರೆ ಅಷ್ಟು ಜ್ಞಾನ ಸಂಪೂರ್ಣ ಕೊಟ್ಟಾಗೋಯ್ತು. ಗುರು ಅನುಗ್ರಹ ಆದ್ರೆ ಸಾಕು ಅಂತ ಹೇಳ್ತಿರ್ತಾರಲ್ಲ, ಇದನ್ನ ಇದಕ್ಕೆ ಹೇಳೋದು. ಅಂದ್ರೆ ಭಗವಂತನ ಸಾಕ್ಷಾತ್ ರೂಪ ಅಂತ ಹೇಳುದು. ತ್ರೇತ, ಇವಾಗ 4 ಯುಗದಲ್ಲಿ ಜ್ಞಾನ ಮಾರ್ಗ ಅಂತ ಇದೆ. ಜ್ಞಾನ ಮಾರ್ಗ ಅಂದ್ರೆ ಏನು ಗೊತ್ತಾ, ಭಗವದ್ಗೀತೆ ಫಸ್ಟ್ ಪಾರ್ಟ್ ಅಲ್ಲಿ ಬರುತ್ತಲ್ಲ, ಸೆಕೆಂಡ್ 2ನೇ ಅಧ್ಯಾಯದಲ್ಲಿ ಬರುತ್ತೆ. ಅಂದ್ರೆ ನಮ್ಮೊಳಗಿರೋದು ಆತ್ಮ, ದೇಹ ಆತ್ಮ ಅಲ್ಲ, ದೇಹ ನಾವು ಬಿಟ್ಟು ಹೋಗ್ಬೇಕು. ಇದು ಜ್ಞಾನ ಮಾರ್ಗ, ಅರ್ಥ ಐತಲ್ಲ. ಈ ಜ್ಞಾನ ಮಾರ್ಗಕ್ಕೆ ಫಸ್ಟ್ ಪ್ರವರ್ತಕರು ಯಾರು ಅಂತಂದ್ರೆ ದಕ್ಷಿಣಾಮೂರ್ತಿ. ಏನಾಗತ್ತೆ, ಎಲ್ಲರೂ ಅಜ್ಞಾನಿಗಳಾಗ್ಬಿಟ್ಟಿರ್ತಾರೆ. ಅವಾಗ ಈಶ್ವರನೇ ದಕ್ಷಿಣಾಮೂರ್ತಿ ರೂಪದಲ್ಲಿ ಬಂದು ದಕ್ಷಿಣ ದಿಕ್ಕಿ ಕೂತ್ಕೊಂಡು ಉಪದೇಶ ಮಾಡ್ತಾನೆ. ಅದ್ ಹೆಂಗಿರುತ್ತೆ ಅಂದ್ರೆ ಮೌನ ಉಪದೇಶ. ಏನ್ ಹೇಳ್ರಿ, ಮೌನ ಉಪದೇಶ ಅಂದ್ರೇನು, ಜಸ್ಟ್ ಟ್ರಾನ್ಸ್ಫರ್ ಆಫ್ ಆಲ್ ದಿ ಜ್ಞಾನ ಫ್ರಮ್ ದ ಗುರು ಟು ದ ಶಿಷ್ಯಸ್. ಅರ್ಥ ಆಯ್ತಲ್ಲ. ಇದು ಕೃತಯುಗದಲ್ಲಿ. ತ್ರೇತಾಯುಗದಲ್ಲಿ ಏನಾಗ್ತಾನೆ ಅಂದ್ರೆ ಅದೇ ಭಗವಂತ ದತ್ತಾತ್ರೇಯ ಆಗಿ ಬರ್ತಾನೆ. ದತ್ತಾತ್ರೇಯ ಆಗಿ ಬಂದು ಜ್ಞಾನ ಮಾರ್ಗ ಬಿಡ್ತಾನೆ. ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮ ಆಗಿ ಬರ್ತಾನೆ. ಕೃಷ್ಣ ಪರಮಾತ್ಮ ಆಗಿ ಬಂದಾಗ ಬರೀ ಜ್ಞಾನ ಅಲ್ಲ, ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ನೀವು ಯಾವುದೇ ಮಾರ್ಗ ಹಿಡೀರಿ, ನೀವು ನನ್ನ ಹತ್ರ ಬರಬಹುದು ಅಂತ ಹೇಳ್ತಾನೆ. ಇವಾಗ ನಾವು 2 ಗುರುಗಳ ಹತ್ರ ಹೋದ್ರೆ ಏನಾಗುತ್ತೆ, ನನಗೆ ಕನ್ಫ್ಯೂಷನ್ ಆಗುತ್ತೆ. ಯಾಕೆಂದ್ರೆ ಒಬ್ರು ಭಕ್ತಿ ಮಾರ್ಗ ಹೇಳ್ತಾ ಇರ್ತಾರೆ, ಒಬ್ರು ಜ್ಞಾನ ಮಾರ್ಗ ಹೇಳ್ತಾರೆ. ನಾವು ಅಯ್ಯೋ ಇವ್ರು ಹಿಂಗ್ ಹೇಳಿದ್ರಲ್ಲ, ಅಯ್ಯೋ ಇವ್ರು ಹಿಂಗ್ ಹೇಳಿದ್ರಲ್ಲ ಅಂತ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಏನ್ ಹೇಳ್ತಾರೆ, ಒಬ್ಬರೇ ಗುರು ಹಿಡೀರಿ, ಅವ್ರು ಹೇಳಿದ ಮಾರ್ಗದಲ್ಲಿ ಹೋಗಿ. ಎಷ್ಟು ಇಲ್ಲಿ ಭಗವಂತ ಇದ್ದಾನೆ ಅಂದ್ರೆ ನಾನು ಹಿಂಗೂ ಹೋಗ್ಬೋದು, ಹಿಂಗೂ ಹೋಗ್ಬೋದು, ಸ್ಟ್ರೈಟ್ ಆಗೂ ಹೋಗ್ಬೋದು, ಅಥವಾ ಉಲ್ಟಾ ಸುತ್ತ ಹಾಕೊಂಡು ಹಿಂಗೂ ಬರ್ಬೋದು. ಹೆಂಗೂ ಆದ್ರೂ ರೀಚ್ ಆಗ್ತೀವಿ. ಆದ್ರೆ ನಾವು ಹೋಗೋ ಮಾರ್ಗ ಬಿಟ್ಟು ಹಿಂಗ್ ಸ್ವಲ್ಪ ದೂರ ಹಿಂಗ್ ಹೋಗೋದು, ವಾಪಸ್ ಬರೋದು, ಸ್ವಲ್ಪ ದೂರ ಹಿಂಗ್ ಹೋಗೋದು, ವಾಪಸ್ ಬರೋದು, ಈ ತರ ಮಾಡ್ತಿದ್ರೆ ನಾವು ವಿ ವಿಲ್ ನೆವರ್ ರೀಚ್. ಯಾವತ್ತೂ ನಾವು ಭಗವಂತನ ಮುಟ್ಟಕ್ ಆಗದೇ ಇಲ್ಲ. ಅದಕ್ಕೋಸ್ಕರನೇ ನಾವು ಯಾವ ಗುರುನ ಹಿಡಿತೀವೋ ಅವ್ರನ್ನೇ ಹಿಡಿಬೇಕು. ಕೃತ, ತ್ರೇತ, ದ್ವಾಪರ. ಆಮೇಲೆ ಕಲಿಯುಗದಲ್ಲಿ ಏನಾಯ್ತು ಗೊತ್ತಾ, ಇವಾಗ ಎಲ್ಲ ಹೇಳ್ದ ಕೃಷ್ಣ ಇಷ್ಟು ಮಾರ್ಗ ಇದೆ ಅಂತ. ಅವಾಗ ಏನ್ ಮಾಡಿದ್ರು, ಎಲ್ಲಾರು ಈ ದೇವ್ರ ದೊಡ್ಡವನು, ಆ ದೇವ್ರ ದೊಡ್ಡವನು, ಆ ದೇವ್ರ ದೊಡ್ಡವನು ಅಂತ ಜಗಳ ಆಡಕ್ ಶುರು ಮಾಡ್ಬಿಟ್ರು. ಅರ್ಥ ಆಯ್ತಲ್ಲ. ಶಾಸ್ತ್ರ ಏನ್ ಹೇಳಿದ್ರು, ಶಕ್ತಿನೇ ಎಲ್ಲರಿಗಿಂತ ಮುಖ್ಯ. ಗಣಪತ್ರ ಏನ್ ಹೇಳಿದ್ರು, ಗಣಪತಿನೇ ಎಲ್ಲರಿಗಿಂತ ಮುಖ್ಯ, ಗಣಪತಿನೇ ಶ್ರೇಷ್ಠ. ಆಮೇಲೆ ವೈಷ್ಣವರು ಏನ್ ಹೇಳಿದ್ರು, ವಿಷ್ಣುನೇ ಶ್ರೇಷ್ಠ. ಶೈವೈಟ್ಸ್ ಏನ್ ಹೇಳಿದ್ರು, ಶಿವನೇ ಶ್ರೇಷ್ಠ. ಸುಬ್ರಹ್ಮಣ್ಯನವ್ರು ಏನ್ ಹೇಳಿದ್ರು, ಸ್ಕಂದನೇ ಶ್ರೇಷ್ಠ. ಹಿಂಗೆ ಸೌರರು ಅಂತಿದ್ರು, ಅವರು ಸೂರ್ಯನೇ ಶ್ರೇಷ್ಠ. ಇವರು 6 ಮತಗಳು. ಈ 6 ಮತಗಳ ಕಚ್ಚಾಟದಲ್ಲಿ ಏನಾಗ್ಬಿಡ್ತು, ಬೌದ್ಧರು, ಜೈನರು, ಇವರಿಗೆ ಜನ ಮರಳಾಗಕ್ ಶುರು ಮಾಡಿದ್ರು. ಇಲ್ಲಿ ಬರೀ ಜಗಳ ಆಡ್ತಿದ್ರೆ ಯಾರು ಇರ್ತಾರೆ. ಅವಾಗ ಶಂಕರಾಚಾರ್ಯರು ಏನ್ ಹೇಳಿದ್ರು, ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರೀತಾರೆ. ಎಲ್ಲಾ ದೇವರುಗಳು ಒಬ್ಬನೇ ಪರಬ್ರಹ್ಮ. ಆ ಬ್ರಹ್ಮ ಯಾವ ರೂಪದಲ್ಲಿ ಬೇಕಿದ್ರೆ ಬರ್ಬೋದು, ನೀವು ಯಾವ ರೂಪದಲ್ಲಿ ಕರೀತೀರಾ ಆ ರೂಪದಲ್ಲಿ ಭಗವಂತ ಬರ್ತಾನೆ. ಎಲ್ಲ ಒಂದೇ, ಬೇಡ ಇಲ್ಲ ಅಂತ ಹೇಳಿ ಮತ್ತೆ ಎಲ್ಲರನ್ನು ಸೇರಿಸಿ ನಮ್ಮ ಸನಾತನ ಧರ್ಮಕ್ಕೆ ಒಂದು ನೆಲೆನ ಕೊಟ್ಟು. ಅರ್ಥ ಆಯ್ತಲ್ಲ. ಹಾಗಾಗಿ ಈ ಗುರು ಪೂರ್ಣಿಮೆ ದಿನ ನಾವೇನ್ ಮಾಡ್ತೀವಿ, ಎಲ್ಲಾ ಗುರುಗಳಿಗೂ ನಮಸ್ಕಾರ ಮಾಡ್ತೀವಿ. ಈ ಗುರು ಮಹತ್ವ ಇವಾಗ ನಾನೇನ್ ಹೇಳಿದೆ, ಇವಾಗ ಜ್ಞಾನ ಮಾರ್ಗ ಹೇಳಿದೆ. ಭಕ್ತಿ ಮಾರ್ಗ ಅಂದ್ರೆ ಇವಾಗ ದಾಸರು, ಪುರಂದರ ದಾಸರು, ಕನಕದಾಸರು, ಇವರೆಲ್ಲ ಇವರೇನು, ಇವ್ರಿಗೇನಪ್ಪಾ ಅಂದ್ರೆ ಭಕ್ತಿನೇ ಮುಖ್ಯ. ನೀವೇನು ಜ್ಞಾನ ಬೇಡ ನಿಮಗೆ. ಇವಾಗ ಯಶೋದಿಗೆ ಏನ್ ಜ್ಞಾನ ಇತ್ತು, ಏನು ಜ್ಞಾನ ಇಲ್ಲ. ನನ್ ಮಗು, ನನ್ ಕೃಷ್ಣ, ನನ್ ಮಗು ಮುದ್ದು ಮಾಡುದು, ಆಯ್ತಾ, ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗೆ ಭಕ್ತಿ ಮಾಡಿ, ಭಗವಂತನಲ್ಲಿ ಭಕ್ತಿ ಮಾಡಿ ಅಂತ ಹೇಳಿದ್ರು. ಒಟ್ಟಾರೆ ಏನಪ್ಪ ಸಾರಾಂಶ ಅಂತಂದ್ರೆ, ಭಗವಂತ ಗುರುವಿನ, ಗುರು ಭಗವಂತನ ಒಂದು ಬಿಂಬ. ಅರ್ಥ ಆಯ್ತಲ್ಲ. ಆ ಭಗವಂತ ಮಾತಾಡಲ್ಲ ನಮ್ ಜೊತೆ, ಗುರು ನಮ್ ಜೊತೆ ಮಾತಾಡ್ತಾನೆ. ಆಮೇಲೆ ಇನ್ನೊಂದೇನಂದ್ರೆ, ನಾವು ಆನ್ಲೈನ್ ಅಲ್ಲಿ ಅದರಿಂದ ಇದರಿಂದ ಎಲ್ಲ ಕಲಿಬಹುದು. ಅಂದ್ರೆ ಏನಾಗತ್ತೆ ಗೊತ್ತಾ, ನಾವು ತಪ್ತಾ ಇದ್ರೆ ನಮ್ಮನ್ನ ಅವ್ರಿಗೆ ತಿದ್ದಕ್ಕಾಗಲ್ಲ. ನಾವು ಅಪಾರ್ಥ ಮಾಡ್ಕೊಂಡ್ಬಿಡ್ಬೋದು. ನಾವು ಸ್ಕ್ರಿಪ್ಚರ್ಸ್ ಓದ್ಬೋದು, ನಾವು ವೇದ ಓದ್ಬೋದು, ಸಂಸ್ಕೃತ ಕಲ್ತ್ಕೋಬಹುದು, ಓದ್ಬೋದು. ಆದ್ರೆ ಸಂಸ್ಕೃತ ಎಂತ ಭಾಷೆ ಅಂದ್ರೆ ಏಕಾಕ್ಷರ ಕೋಶ ಅಂತಿದೆ. ಒಂದೊಂದು ವರ್ಡ್ಗೆ ಒಂದೊಂದು ಮೀನಿಂಗ್ ಇದೆ, ಒಂದೊಂದು ಲೆಟರ್ಗೆ ಮೀನಿಂಗ್ ಇದೆ. ಹೆಂಗ್ ಬೇಕಿರೋ ಅರ್ಥ ಮಾಡ್ಬೋದು.
ಅವಾಗ ಗುರುವಾದವನು ಏನ್ ಮಾಡ್ತಾನೆ, ಇದು ಸರಿಯಾದ ಅರ್ಥ ಅಲ್ಲ, ಇದು ಸರಿಯಾದ ಅರ್ಥ ಅಂತ ಹೇಳ್ತಾನೆ. ಈ ರೀತಿ ಗುರುವಿನ ಮಹತ್ವ ಬಹಳ ಇದೆ. ನಾನು ನಿಮ್ಗೆಲ್ಲ ಬೋರ್ ಹೊಡ್ಸಿದ್ನೋ ಏನೋ ಗೊತ್ತಿಲ್ಲ. ಎನಿವೆ ಇಷ್ಟು ಮಟ್ಟಿಗೆ ಗುರು ಹೇಳ್ಬಿಟ್ಟು 2 ನಿಮಿಷ, ನಾನು ಡೆಂಟಿಸ್ಟ್ ಆದ್ರಿಂದ ನಾನು ಜನರಲಿ ಈ ತರ ಸಮಾರಂಭಕ್ಕೆ ಹೋದ್ರೆ ಕೆಲವು ವಿಷಯ, 1-2 ವಿಷಯ ನಿಮ್ಮ ಆರೋಗ್ಯದ ಬಗ್ಗೆ ಹೇಳ್ತೀನಿ. ಒಂದೇನಂದ್ರೆ, ಎಷ್ಟು ಜನ ರಾತ್ರಿ ಹೊತ್ತು ಬ್ರಷ್ ಮಾಡ್ತೀರಾ? ರಾತ್ರಿ ತಪ್ಪದಲೆ 1, 2, 3, 4, 5, 6, 7, 8 ಕೈ ಎತ್ತಿದೆ. ನೆಕ್ಸ್ಟ್ ಟೈಮು ಸಮಿತಿನಲ್ಲಿ ನೀವು ಪ್ರಶ್ನೆ ಕೇಳಬೇಕು, ಎಲ್ಲರೂ ಕೈ ಎತ್ತಬೇಕು. ಅರ್ಥ ಆಯ್ತಲ್ಲ? ನೈಟ್ ಬ್ರಷಿಂಗ್ ಯಾಕೆ